ಹಾಯ್ ಗೈಸ್, ಇವತ್ತು ನಂದು ಹಾಗೂ ನನ್ನ ತಮ್ಮಂದು ರಿಸಲ್ಟ್ ಬರ್ತಿದೆ. ಮನೇಲಿ ಏನು ಕದಿದೇನೋ ಗೊತ್ತಿಲ್ಲ. ರಿಸಲ್ಟ್ ಎಷ್ಟು ಬರುತ್ತೆ ನಮಗೂ ಗೊತ್ತಿಲ್ಲ. ನಾನು ನನ್ನ ತಮ್ಮ ಹಾಗೂ ನಮ್ಮ ಅಣ್ಣ ನೋಡೋಕೆ ಹೋಗ್ತಾ ಇದ್ದೀವಿ. ನಮ್ಮ ತಮ್ಮ ಇಲ್ಲಿದ್ದಾನೆ. ಇವತ್ತು ಹೊಸ ಬ್ಲಾಗ್ಗೆ ಮತ್ತೆ ಸ್ವಾಗತ ನಿಮಗೆ. ಇವತ್ತು ನಮ್ಮ ಅಕ್ಕನ ಮಕ್ಕಳಾದ ಎಕ್ಸಾಮ್ ರಿಸಲ್ಟ್ ಇದ್ದಾವೆ ಇಬ್ಬರದ್ದು. ಇವತ್ತು ಎಕ್ಸಾಮ್ ರಿಸಲ್ಟ್ ಏನಿದೆ ಅಂತ ಗೊತ್ತಿಲ್ಲ ಅವರಿಗೂ, ಬಟ್ ಇಬ್ಬರು ಹೇಳ್ತಾರೆ ಪಾಸ್ ಆಗ್ತದೆ ಅಂತೇಳಿ. ಬಟ್ ಅವ್ರ ರಿಸಲ್ಟ್ ನೋಡಿದ ಮೇಲೆ ಗೊತ್ತಾಗೋದು. ಇವಾಗ ಏನು ಹೋಗ್ತೀವಿ ಅವ್ರ ಜೊತೆಲಿ ಇಬ್ಬರು ಸಾಲಿಗೆ ಹೋಗ್ಬಿಟ್ಟು ನೋಡಿಕೊಂಡು ರಿಸಲ್ಟ್ ನೋಡಿ ಏನು ಇರುತ್ತೆ ಅಂತ ನಿಮ್ಗೆ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಕಂಟಿನ್ಯೂ ಇದರಲ್ಲೇ ಇದೆ, ಬ್ಲಾಗಲ್ಲಿ ಕಂಟಿನ್ಯೂ ಆಗಿರಿ. ನಾನು ಇವಾಗ ಕರ್ಕೊಂಡು ಹೋಗ್ತಾ ಇದ್ದೀನಿ ಅವ್ರಿಗೆ. ಹೋಗ್ಬಿಟ್ಟು ರಿಸಲ್ಟ್ ನೋಡಿ ಮತ್ತು ಏನೇನೈತಿ ಏನಿಲ್ಲ ಅಂತ ಈ ಬ್ಲಾಗಲ್ಲಿ ನಿಮಗೆ ತೋರಿಸ್ತಾ ಇರ್ತೀನಿ. ಚಲೋ ಹೋಗೋಣ. ಇವಾಗ ಎಲ್ಲರೂ ಬರ್ತಾರೆ. ಇವಾಗ ಸಿಟ್ಟು ಎಲ್ಲ ಬಂದು ನೋಡಿ. ಒಬ್ಬ ಹೀರೋ ಒಬ್ಬ ಟೈಗರ್ ಅವ್ನು ಇಲ್ಲೇ ಆಟ ಆಡ್ತಾ ಇರ್ತಾನೆ. ಈಗ ಅವ್ನಿಗೆ ಏನು ಟೆನ್ಷನ್ ಇಲ್ಲ. ಅವ್ನಿಗೆ ಎಕ್ಸಾಮ್ದು ಪಾಸಿಂಗ್ ಮಾರ್ಕ್ಸು, ಆಮೇಲೆ ಪಾಸು ಫೇಲ್ ಅಂತ ಗೊತ್ತಾಯ್ತು. ಮಮ್ಮಿ ಬಂದ್ಮ್ಯಾಗ ರಾತ್ರಿ ತೋರಿಸ್ತಾರೆ ಪಾಸ್. ಇವತ್ತು ನಮ್ಮ ಅಂಬಾರಿನ ಮನೆ ಬಿಟ್ಟು ಇವತ್ತು ಬಸ್ಸಲ್ಲಿ ಹೋಗ್ಬೇಕಂತ ಹೊಂಟಿವಿ. ಎಕ್ಸಾಮ್ ಸಂಬಂಧ ಇವ್ರು ರಿಸಲ್ಟ್ ನೋಡೋ ಸಂಬಂಧ ಬಸ್ಸಲ್ಲಿ ನೋಡೋಕೆ ಹೊಂಟಿವಿ. ಗಾಡಿ ಎಲ್ಲ ಮನೇಲಿ ಇಟ್ಟು ಬಸ್ಸಲ್ಲಿ ಹೋಗ್ತೀವಿ. ಬಸ್ ಬರ್ತಾವಿಲ್ಲ, ಅದೇ ಡೌಟು. ಬರಲಿಲ್ಲ ಅಂದ್ರೆ ಮತ್ತೆ ಅದೇ ಗಾಡಿ ಥರ ಪರಿಸ್ಥಿತಿ ಬರ್ತದೆ. ನೋಡ್ಬೇಕು ಬಸ್ ಬರ್ತಾವೋ ಇಲ್ಲ ಅಂತೇಳಿ ಫೋನ್ ನೋಡ್ಬೇಕು ಬಸ್ ಸ್ಟ್ಯಾಂಡಲ್ಲಿ. ಇದು RTO ಚೆಕ್ ಪೋಸ್ಟ್. ಇಲ್ಲಿ ಕೆಲವೊಂದು ಗಾಡಿ, ಹೊಸ ಗಾಡಿ ಏನಾದರೂ ಇದ್ರ ಪಾಸ್ ಆಗೋ ಟೈಮ್ನಾಗ ಏನಾದರೂ ಚೆಕಿಂಗ್ ಅವ್ರದ್ದು ಏನಿರುತ್ತೆ ಚೆಕ್ ಮಾಡಿ ಟ್ಯಾಕ್ಸ್ ಕಟ್ಟಿ ಅವ್ರು ಪಾಸ್ ಆಗ್ಬೇಕು. ನೋಡಿ ಹೊಸ ಲಾರಿ ಇದೆ, ಅಲ್ಲೊಂದು ಬರ್ತಾಯಿದೆ. ಇದು ಚೆಕ್ ಪೋಸ್ಟ್ ಇದೆ, ತಮಿಳ್ನಾಡ್ದು. ಇದು ನೋಡಿ ಬ್ಯಾರಿಕೇಡ್ ಟಚ್ ಮಾಡ್ದ ಅವನು. ಹೊಸ ಲಾರಿ ನೋಡಿ, 4 ಲಾರಿ ಬಂತು ತಮಿಳ್ನಾಡು ಬಸ್ಸಲ್ಲಿ. ಅಲ್ಲಿ ಬರ್ತೈತೆ ನೋಡಿ ಗ್ರೇನು. ಚಲೋ ಅಲ್ಲಿ ಬರ್ತಾಯಿದೆ ಗ್ರೀನ್ ಬಸ್. ಬರ್ರ ಬಸ್ ಬಂತು. ಕೈ ಮಾಡು ನೋಡಿ, ಇದೇ ಬಸ್ಸು. ಚಲೋ ಬಸ್ ಒಳಗಡೆ ಹೋಗ್ತೀವಿ. ನನಗೆ ಸೀಟ್ ಸಿಕ್ಕಿತ್ತು, ನಾನು ಕೂತ್ಕೊಂಡ್ಬಿಟ್ಟಿದ್ದೆ. ಅವರಿಬ್ಬರು ನಿಂತ್ಕೊಂಡ್ಬಿಟ್ಟು ಹಾಗೆ ಬಸ್ಸಲ್ಲಿ ಜರ್ನಿ ಹೋಗ್ತಾ ಇವ್ರಿಗೆ. ಮತ್ತು ಕರ್ನಾಟಕ ಮತ್ತು ತಮಿಳ ಮಧ್ಯೆ ಹೆಬ್ಬಾಗಿಲು ಏನು ನಿಂತೀವಿಲ್ಲ ನಾವು, ಹೆಬ್ಬಾಗಿಲು ಕರ್ನಾಟಕ ಮತ್ತು ತಮಿಳು ಹೆಬ್ಬಾಗಿಲು ಬರುತ್ತೆ ಮುಂದೆ. ಮತ್ತು ನಿಮ್ಮನ್ನ ಹೆಬ್ಬಾಗಿಲು ತೋರಿಸ್ತೀನಿ ನೋಡಿ. ಇವಾಗ ಬಂತು ನೋಡಿ, ಇದೆ ಹೆಬ್ಬಾಗಿಲು. ನೋಡಿ ಕರ್ನಾಟಕ ಬಾವುಟನೂ ಇದೆ ಮೇಲೆ. ನೋಡಿ ಯಾವ ಥರ ಇದೆ. ಈ ಕಡೆಯಿಂದ ಕರ್ನಾಟಕಕ್ಕೆ ಸ್ವಾಗತ, ಆ ಕಡೆನೂ ವಂದನೆಗಳು. ಕರ್ನಾಟಕ ಬಾವುಟ. ಚಲೋ ಫ್ರೆಂಡ್ಸ್, ಇವಾಗ ಹತ್ತಿಬೆಲೆ ಬಂದೀವಿ. ಹತ್ತಿಬೆಲೆ ನಡ್ಕೊಂಡು ಸ್ಕೂಲಿಗೆ ಹೋಗ್ಬಿಟ್ಟು ರಿಸಲ್ಟ್ ತಗೊಂಡ್ಬಿಟ್ಟು ಇವತ್ತು ಹೊಸ ಬಸ್ಸಿದು ಹೊಸ ಬಸ್ಸು ಕನ್ನಡ ಹೊಸ ಬಸ್ಸಿದ್ದು. ಇವಾಗ ಮೊದಲೆಲ್ಲ ಹಿಂದೆ ಕಾಣಿಸ್ತಾ ರೆಡ್ ಕಲರ್, ಅದು ಬ್ಲ್ಯಾಕ್ ಕಲರ್ ಬಸ್ಸಿದ್ದು. ಇವಾಗ ಹೊಸ ಬಸ್ ಬಿಟ್ಟಿದ್ದಾರೆ ಇವಾಗೆಲ್ಲ. ಇದು ನಮ್ಮ ಕರ್ನಾಟಕ ಬಾರ್ಡ್ರಲ್ಲಿ ಹತ್ತಿಬೆಲೆ ಇದೆ. ಇಲ್ಲಿಂದ ಒಂದು 1 ಕಿಲೋಮೀಟ್ರ್ ನಡ್ಕೊಂಡು ಹೋದರೆ ಸ್ಕೂಲ್ ಬರ್ತದೆ. ಇವಾಗ ಬಾ ಬ್ಲ್ಯಾಕ್ ಬೋರ್ಡ್ ಎಷ್ಟು ದೊಡ್ಡದು ಹಾಕ್ಬಿಟ್ರೆ ಆರ್ಟಿಮೆಂಟ್ಸ್ ಸಂಬಂಧ. ಸಿಂಹ ಬಿಸಿಲು ಭಾಳ ಅದ. ನಿನ್ನೆ ಮೊನ್ನೆ ಎಲ್ಲ ಮಳೆ ಬಿದ್ದಿಲ್ಲ, ಇವತ್ತು ಬಿಸಿಲು ಭಾಳ ಇದೆ ಇವತ್ತು ನೋಡಿ. ಹೇಗೆ ನೀವೇ ನಾ ಬೇ ಹಾಕೊಡ್ತೇನೆ, ನೀವು ಇಬ್ಬರನ್ನ ಹಾಕೊಳ್ಳಿ. ನಾ ಹಾಕೊಡ್ತೇನೆ ಹಾಕೊಡ್ಲಿ. ನಿಂದ ಹೇಳ್ತ ನೀ ಒಂದು ಹೇಳು, ನಾ ಇಬ್ಬರು ಹಾಕೊಂಡು ನೋಡ್ತೀನಿ. ಯಾಕೆ ಮತ್ತೆ ಇಷ್ಟು ಗರ್ಜನೆ ಮಾಡ್ತೀವಿ ಮನೆಯಲ್ಲಿ? ಟೀಚರ್ ಇದ್ರೆ ಮಾಡೋಣ. ಯಾಕೆ ಮಾಡೋಣ ನೋಡಿ. ನಾ ಹೇಳೋಣ ಬೇಡ. ಸ್ಕೂಲ್ ಬಂತು ಫ್ರೆಂಡ್ಸ್. ಇವಾಗ ಒಳಗಡೆ ಹೋಗ್ತೀನಿ ಕರ್ಕೊಂಡು. ಇವಾಗ ಏನು ನೋಡಿ, ಅವ್ರದ್ದು ಬ್ಯಾನರ್ ಇದೆ APS ಗ್ರೂಪ್. ಒಳಗಡೆ ಹೋಗೋಣ. ಚಲೋ ಒಳಗಡೆ ಹೋಗ್ಬಿಟ್ಟು ನಿಲ್ಸ್ಕೊಂಡ್ಬಿಟ್ಟು ನಿಮಗೆ ಬಂದುಬಿಟ್ಟು ಹೇಳ್ತೀನಿ ಏನೋ ಅಂತ ರಿಸಲ್ಟ್ ಎಷ್ಟು ಏನೋ ಅಂತ ನೋಡ್ಕೊಂಬರ್ತೀನಿ. ನೋಡಿ APS ಚಲೋ ನೋಡಿ. APS ರಿಸಲ್ಟ್ ಕೊಟ್ಟಿದ್ದಾರೆ ಅದರಲ್ಲಿ ನೋಡಿ.
ಪ್ರಮೋಟೆಡ್ ಇಷ್ಟು ಹಿಂದಿಲ್ಲದನು ಹುಡುಕ್ ಹೆಸರು ಇಲ್ಲೇ ಹುಡುಕ್ಬೇಕು. ಎಷ್ಟನೇ ಇಡ್ತಿಲ್ಲ ಇಲ್ಲ ಹೆಸರು ಹುಡುಕದ್ರೆ ಇದೇನೋ ಬೇರೆ ಥರ ಬೇರೆ ಎಲ್ಲಿ ನಿತೀಶ್ ಕುಮಾರ್ ನಿಂತೆಲ್ಲದನು ಟೈಗರ್ ಇವನ ಹೆಸರು ಟೈಗರ್ಸ್ ಸಿಗಲ್ಲ ಇದ್ರಾಗ. ಹುಡುಗ್ದೆ ಒಂದು ಎಲ್ ಕೆ ಜಿ ಯು ಕೆ ಜಿ ಐ 1 ಬ್ಲೂ 2 ಬ್ಲೂ 3 ಗ್ರೀನು ಎಷ್ಟನೇ ಎರಡನೇ ಒಂದೇನ ಮೂರನೇನು ಗ್ರೀನ ಯಾವುದು ಬ್ಲೂ ಹಾಂ ಬ್ಲೂದಾಗ ಎಂದ ಹೆಸರು ಇಬ್ಬರು ಅಣ್ಣ ತಮ್ಮರು ಒಂದೇ ಸೇಮ. ಚಲೋ ಫ್ರೆಂಡ್ಸ್ ಒಬ್ಬರು ರಿಸಲ್ಟ್ ಅಂತೂ ಬಂದೈತಿ ದೊಡ್ಡವರು. ಬಟ್ ಮನೆಗೆ ಹೋದ್ಮೇಲೆ ಮಮ್ಮಿ ಏನು ತೋರಿಸ್ತಾಳೆ ಅಷ್ಟು ರಿಸಲ್ಟ್ ಬಂದ್ಮೇಲೆ ಏನು ತೋರಿಸ್ತಾಂತ ನೋಡೋದು. ಒಬ್ಬರಂತೆ ಹಾಕಿದಾಗಲ್ಲ ನೋಡೋದು. ನೆಕ್ಸ್ಟ್ ಇವ್ರ ನಂಬರ್ ಐತಿ ಇವ್ರ ಹತ್ರ ಕರ್ಕೊಂಡು ಹೋಗ್ತೀನಿ ಇವಾಗ. ಚಲೋ ಇವತ್ತು ರಿಸಲ್ಟ್ ಬಂತು. ರಿಸಲ್ಟ್ ತೊಗೊಂಡಿವಿ. ಮನೆಗೆ ಹೋಗ್ಬಿಟ್ಟು ಅವ್ರ ಮಮ್ಮಿಗೆ ರಿಪೋರ್ಟ್ ಕೊಟ್ಬಿಟ್ಟು ಅವ್ರ ಮಮ್ಮಿ ಮತ್ತೊಂದು ಸರ್ಟಿಫಿಕೇಟ್ ಕೊಡ್ಬೇಕಲ್ಲ. ತಾಯಿದಿರೆಲ್ಲ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ. ಸರ್ಟಿಫಿಕೇಟ್ ಅವರಿಬ್ಬರು ಮಕ್ಕಳಿಗೆ ಸರ್ಟಿಫಿಕೇಟ್ ಕೊಡ್ತಾರೆ. ಸಾಕು ಇಬ್ಬರು ಹೆಂಗೆ ಮಕ್ಕಳನ್ನ ಖುಷಿ ಆಗಿ ದುಃಖ. ಚಲೋ ಹೋಗಂ ಬಾಯ್ ಫ್ರೆಂಡ್ಸ್. ಚಲೋ ಫ್ರೆಂಡ್ಸ್ ಮತ್ತೇನು ರಿಸಲ್ಟ್ ಬಂದಾಯಿತು. ಹಂಗೆ ನಡ್ಕೊಂಡು ಹೋಗಿ ಐಸ್ ಕ್ರೀಮ್ ತಿನ್ಕೊಂಡು ಮನೆಗೆ ಹೋಗಿ ನೆಕ್ಸ್ಟ್ ಎಪಿಸ್ ಮತ್ತೊಂದು ಬ್ಲಾಗ್ನಾಗ ಮತ್ತೆ ಕಂಟಿನ್ಯೂ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಾಗ. ಮನೆಗೆ ಇವತ್ತೇ ಮತ್ತೆ ಅದು ಅಪ್ಡೇಟ್ ಕೊಡ್ತೀನಿ. ಅವ್ರ ಮಮ್ಮಿ ರಿಸಲ್ಟ್ ಏನು ಕೊಡ್ತಾರೆ ಅದನ್ನು ಕೊಡ್ತೀನಿ ಅಪ್ಡೇಟ್. ಲೈವಲ್ಲಿ ಹಂಗೆ ಕಂಟಿನ್ಯೂ ವೀಡಿಯೋದಲ್ಲಿ ಹಂಗೆ ಕಂಟಿನ್ಯೂ ಇರಿ. ನೈಟ್ ಅವ್ರ ಮಮ್ಮಿಗೆ ರಿಪೋರ್ಟ್ ಕೊಡ್ತೀವಿ. ಯಾಕೆ ಬೇಗ ಮಧ್ಯಾಹ್ನ ಕೊಡಲಿ, ಒಂದು ಮಧ್ಯಾಹ್ನ ಫುಲ್ ಎಂಜಾಯ್ ಮಾಡಿ ನೈಟ್ ಮಾತ್ರ ಕೊಡ್ತೀವಿ. ಯಾಕಂದ್ರೆ ಮತ್ತು ಮನೆಗೆ ಹೋದ್ಮೇಲೆ ಅವ್ರ ಮಮ್ಮಿ ಪಾಸು ಫೇಲು ಮಮ್ಮಿ ರಿಸಲ್ಟ್ ಕೊಡ್ತಾಳೆ. ಇವಾಗ ಟೀಚರ್ ರಿಸಲ್ಟ್ ಕೊಟ್ಟರೆ ಮಮ್ಮಿ ರಿಸಲ್ಟ್ ಕೊಡ್ತಾಳೆ. ಮಮ್ಮಿ ರಿಸಲ್ಟ್ ಕೊಟ್ಟಮೇಲೆ ಅದನ್ನು ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಹಂಗೆ ಕಂಟಿನ್ಯೂ ಇರಿ, ನೋಡ್ಕೋತಾ ಇರಿ. ನೆಕ್ಸ್ಟ್ ವೀಡಿಯೋ ಹಾಗೆ ಬರ್ತಾ ಇರ್ತಾನೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವೀಡಿಯೋಕ್ಕೆ ಲೈಕ್ ಮಾಡಿ. ಯಾಕಂದ್ರೆ ನಮ್ಮ ಪ್ರತಿಯೊಂದು ಜರ್ನಿ ನಿಮ್ಮ ಜೊತೆಲಿ ಇರ್ತದೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮರೆಯಬೇಡಿ. ಬೆಲ್ ಐಕಾನು ಟಿಕ್ ಮಾಡ್ಕೊಳ್ಳಿ. ಚಲೋ ಐಸ್ ಕ್ರೀಮ್ ತಿಂದ್ಬಿಟ್ಟು ನಿಮ್ಗೆ. ಹಲೋ ಫ್ರೆಂಡ್ಸ್, ಚಾಕ್ಲೇಟ್ ಐಸ್ ಕ್ರೀಮ್ ನೋಡಿದ್ರಲ್ಲೂ ಮೋಸ ಆಗ್ಯದ ನಮ್ಗೆ. ನೋಡಿ ನಂಗೆ ಟೈಗರ್ ಒಂದು ಕಲರು, ಚಿಂಟಿಗೆ ನೋಡ್ರಿ ಬೇರೆ ಕಲರ್. ನೋಡ್ರಿ ಅವ್ರ ಮ್ಯಾಗ ಬಿಟ್ಟಿದ್ದಾವೆ ಕಲರ್. ನಮ್ಮ ಕಲರ್ ತೊಗೊಂಡು ಹೋಗೋದು. ನೀನು ದೋಸ್ತ ಥೋಡೆ ಬಾಯಿಗೆ ತನಿಗೆ. ಹಲೋ ರೀ, ಯಾರು ಜಾಸ್ತಿ ಪರ್ಸೆಂಟೇಜ್ ಬಂದರೆ ಕಮೆಂಟ್ ಮಾಡಿ ತಿಳಿಸಿ ಕೆಳಗಡೆ ನೀವು ಯಾರು